FA1 ದಾಗ ಇದೇ ಪರಿಸ್ಥಿತಿ ಅದ ನಿಮ್ದು? ಇಸ್ ಇಟ್? ಹೇಳ್ರಿ ನೋಡೋಣ, ವಾಟ್ ಈಸ್ ಯುವರ್ FA1 ಸ್ಕೋರ್? ಟೆಲ್ ಮಿ ಇನ್ ದ ಕಾಮೆಂಟ್, ವಾಟ್ ಈಸ್ ಯುವರ್ FA1 ಸ್ಕೋರ್? ಐ ವಾಂಟ್ ಟು ನೋ, ಬಿಕಾಸ್ ಐ ವಾಂಟ್ ಟು ಸಿ ನಿಮ್ಮ FA1 ಸ್ಕೋರ್ ಏನಿತ್ತು, ಇವಾಗಿಂದು ಕರೆಂಟ್ ಎಷ್ಟು ಬಂದಿದೆ ಅಂತ ನನಗೆ ಗೊತ್ತಾಗಬೇಕು. ಯಾಕಂದ್ರೆ ಇವಾಗ ನೆಕ್ಸ್ಟ್ ಏನು ನಾನು ನಿಮ್ಗೆ ಹೇಳ್ತೀನಲ್ಲ, ನಿಮ್ಮ ಟಾರ್ಗೆಟ್ ಏನು ಇಟ್ಟಿದ್ದೀರಲ್ಲ, ಆ ಟಾರ್ಗೆಟ್ ಲೆವೆಲ್ ಹೈ ಮಾಡೋ ಸಲುವಾಗಿ ಹೇಳುವಂಥ ಸಜೆಷನ್ ಇದು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ಟಾರ್ಗೆಟ್, ಸೆಟ್ ಯುವರ್ ಟಾರ್ಗೆಟ್, ಅದನ್ನು ಕೂಡ ನಾನು ಕಾಮೆಂಟಲ್ಲಿ ತಿಳಿಸಿ. ಯೋರ್ ಸ್ಕೋರ್, ಕರೆಂಟ್ ಸ್ಕೋರ್ ಅಂತ ಬರೀರಿ. ಟಾರ್ಗೆಟ್, ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಬರೀರಿ. ದಿಸ್ ಟಾರ್ಗೆಟ್ ಇಸ್ ಫಾರ್ ಫೈನಲ್ ಬೋರ್ಡ್ಸ್. FA2ಗೆಲ್ಲ ಹೇಳಲ್ಲ ನಾನು. ನಿಮ್ಮ ಫೈನಲ್ ಬೋರ್ಡ್ನಲ್ಲಿ ನೀವು ಏನು ಸ್ಕೋರ್ ಮಾಡ್ಬೇಕಂತಿದ್ದೀರಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಸೆಟ್ ಯುವರ್ ಟಾರ್ಗೆಟ್, ಯು ಸೆಟ್ ಯುವರ್ ಟಾರ್ಗೆಟ್ ರೈಟ್ ನೌ. ಬಿಕಾಸ್ ನೀವು ಮೆಂಟಲಿ ಯಾವುದಕ್ಕೆ ಪ್ರಿಪೇರ್ ಆಗ್ತಿರೋ ಅದನ್ನೇ ನೀವು, ಅದ್ರ ಸಲುವಾಗಿ ನೀವು ವರ್ಕ್ ಮಾಡೋದು, ಅದನ್ನೇ ನೀವು ಅಚೀವ್ ಮಾಡೋದು ಮಕ್ಕಳೇ. ಸೊ ಕೊನೆವರೆಗೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ದಿಸ್ ಈಸ್ ದ ಟೈಮ್ ಯು ಚೇಂಜ್ ಯೋರ್ ಅಪ್ರೋಚ್. ಯಾಕಂದ್ರೆ ತುಂಬಾ ಜನ ಹೇಳ್ತಿದ್ದೀರಿ FA1 ಅಲ್ಲಿ ಸರಿಯಾಗಿ ಸ್ಕೋರ್ ಮಾಡಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ FA1 ಅಲ್ಲಿ ಚೆನ್ನಾಗಿ ಮಾಡಿಲ್ಲ. ಸಿಂಪಲ್ ಕ್ವಶನ್, ನನಗೆ ಪರ್ಸನಲಿ ಹುಡುಗರು ಮೆಸೇಜ್ ಮಾಡಿದ್ರೆ, ಮ್ಯಾಮ್ ಪೇಪರ್ ನೋಡ್ರಿ, ಪೇಪರ್ ನೋಡಿದೆ, ಅಗದಿ ಸಿಂಪಲ್ ಕ್ವಶನ್, ಮ್ಯಾಮ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿಲ್ಲ, ನಾನು ಸರಿಯಾಗಿ ಸ್ಕೋರ್ ಮಾಡಿಲ್ಲ ಮ್ಯಾಮ್, ನನ್ನ ಮಾರ್ಕ್ಸೇ ಬಂದಿಲ್ಲ. ದಿಸ್ ಈಸ್ ದಿ ಪಾಯಿಂಟ್. ನನಗೆ ಅರ್ಥ ಆಗ್ದೇನಂದ್ರೆ, ಫಸ್ಟ್ ಚಾಪ್ಟರ್ಸ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ, DZ ಚಾಪ್ಟರ್ಸ್ ರೀ, ಫಸ್ಟ್ 3 ಚಾಪ್ಟರ್ಸು, ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಮುಂದೆ ಬರುವ ಕಾಂಪ್ಲೆಕ್ಸ್ ಟಾಪಿಕ್ಸಿಗೆ ಏನು ಮಾಡ್ತೀರಿ? ಬಿಗ್ ಕ್ವೆಶ್ಚನ್ ಮಾರ್ಕ್ ನನಗಿದು. ಸೊ ಇವತ್ತಿಂದ ಡಿಸೈಡ್ ಮಾಡ್ರಿ, ಫಸ್ಟ್ ಡಿಸೈಡ್ ಮಾಡ್ರಿ ನೀವು ಏನು ಮಾಡಬೇಕು ಅಂತ. ಬಿಕಾಸ್ ನಮ್ಮ ವೀರ ಬ್ಯಾಚಲ್ಲಿ ಎಷ್ಟು ಜನ ಹುಡುಗರು ಅದಾರಲ್ಲ, ಅವರೆಲ್ಲ ಹೇಳಿದ್ ನನಗೆ ಇಷ್ಟೇ, ಮ್ಯಾಮ್ ತುಂಬ ಒಳ್ಳೆ ಸ್ಕೋರ್ ಬಂತು ಮ್ಯಾಮ್, 19/20, ಮ್ಯಾಮ್ 20/20, ಮ್ಯಾಮ್ 15/20, ಒಳ್ಳೆ ಸ್ಕೋರ್, ತುಂಬ ಒಳ್ಳೆ ಸ್ಕೋರ್ ಬಂದಿದೆ ಅಂತ ನಂಗೆ ಹೇಳಿದರು. ಬಿಕಾಸ್ ಅವ್ರಿಗೆ ಇವಾಗ ಅವ್ರ ಹತ್ರ ಒಂದು ಮೆಥಡ್ ಇದೆ ಓದಲಿಕ್ಕೆ, ಕಾನ್ಸೆಪ್ಟ್ ಕ್ಲಾರಿಟಿಗೆ ಅವ್ರ ಹತ್ರ ಮೆಥಡ್ ಇದೆ, ಎಲ್ಲ ಡಿಫ್ರೆಂಟ್ ಸೆಟ್ ಆಫ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮೆಥಡ್ ಇದೆ ಅವ್ರ ಹತ್ರ, ಗೈಡೆನ್ಸಿಗೆ ಮೆಥಡ್ ಇದೆ. ಇಷ್ಟು ಮೆಥಡ್ ಇದ್ಮೇಲೆ ಈ 3 ಸ್ಟೆಪ್ಸ್ ನಿಮಗೆ ಬೇಕೇ ಬೇಕು. ಒಂದು, ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು, ಇನ್ನೊಂದು ಎಲ್ಲ ಡಿಫ್ರೆಂಟ್ ಸೆಟ್ ಆಫ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕು, ಮೂರನೇದು ಗೈಡೆನ್ಸ್ ಬೇಕು ನಿಮಗೆ. ಈ ಮೂರು ಅವ್ರ ಹತ್ರ ಇದೆ. ನಮ್ಮ SLC ವೀರಾ ಬ್ಯಾಚ್ ಸ್ಟೂಡೆಂಟ್ಸ್ ಅಲ್ಲಿ ಯಾರು ನೋಡ್ತಿದ್ದೀರಪ್ಪ ನಮ್ಮ SLC ಹುಡುಗರು, ವೀರಾ ಬ್ಯಾಚ್ ಮಕ್ಕಳು, ಕಮೆಂಟ್ ಅಲ್ಲಿ ಬರೀರಿ, ದಿಸ್ ಇಸ್ ಫಾರ್ ಯು. ಗಿವ್ ಮಿ ಅ ಹಾರ್ಟ್ ಇಮೋಜಿ ಹಾಕ್ಬೇಕಲ್ಲಿ, ಬಿಕಾಸ್ ದಿಸ್ ಇಸ್ ಫಾರ್ ಯು. ಬಿಕಾಸ್ ನೀವೆಲ್ಲ ರೆಗ್ಯುಲರ್ ಆಗಿ ಕೂತ್ಕೊಂಡು ಕಷ್ಟಪಟ್ಟು ಓದಿ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಐ ವಿಲ್ ಬಿ ವೆರಿ ಪ್ರೌಡ್ ಆಫ್ ಯು ಒನ್ಸ್ ಯು ಸೆಟ್ ಯೋರ್ ಪಾತ್ ಟುವರ್ಡ್ಸ್ ಯೋರ್ ವಿಕ್ಟ್ರಿ. ನೀವು ನಿಮ್ಮ SLC ಜರ್ನಿನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ಅಂತಂದ್ರೆ ದಿಸ್ ಈಸ್ ದಿ ಚಾನ್ಸ್. ಫಸ್ಟ್ FA1 ಮುಗೀತು, ಇವಾಗ FA1 ಮುಗಿದ್ಮೇಲೆ ದಿಸ್ ಈಸ್ ಯೋರ್ ವೇಕಪ್ ಕಾಲ್. ಬಿಕಾಸ್ ಇಲ್ಲಿ ನಿಮಗೆ ಫಸ್ಟ್ 3 ಚಾಪ್ಟರ್ಸ್ ಅಲ್ಲಿ ನಿಮಗೆ ಸ್ಕೋರ್ ಖರಾಬ್ ಆಗಿದೆ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಫಾರ್ ದ ಅಪ್ಕಮಿಂಗ್ ನೆಕ್ಸ್ಟ್ ಚಾಪ್ಟರ್ಸ್, ಬಿಕಾಸ್ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಈಸಿ. ನಾನು ಹೇಳ್ತಾ ಇದೀನಿ, ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಈಸಿ ಅನ್ಲೆಸ್ ನಿಮಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅರ್ಥ ಆದ್ರೆ. ಕಾಮೆಂಟ್ ಅಲ್ಲಿ ಬರೀರಿ, ನಿಮಗೆ ನಿಮ್ ಸಿಲೆಬಸ್ ಅಲ್ಲಿ ಯಾವ ಚಾಪ್ಟರ್ ನಿಮಗೆ ಕಷ್ಟ ಅನ್ಸಿತ್ತು, FA1 ನಲ್ಲಿ ಯಾವ್ದು ಆಕ್ಚುಲಿ ಕಷ್ಟ ಅನ್ಸಿತ್ತು ನನಗೆ ಹೇಳ್ರಿ, ನೋಡುವ, ನನಗೆ ಗೊತ್ತಾಗ್ಬೇಕು ಯಾವ್ದು ಎಷ್ಟು ಕಷ್ಟ ಆಗಿದೆ ನಿಮ್ಗೆ ಅಂತ. ಬಿಕಾಸ್ ಮಕ್ಕಳೇ, ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ನೆಕ್ಸ್ಟ್ ವಿಲ್ ಬ್ಲೋ ಯೋರ್ ಮೈಂಡ್. ನಮ್ಮ SLC ವೀರಾ ಬ್ಯಾಚ್ ಅಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ನು ಗಿಣಿಗೆ ಹೇಳ್ದಂಗೆ ಹೇಳ್ತಾರಂತಾರಲ್ಲ, ಹಂಗೆ ಹೇಳೋದು ನಾವು ಕಾನ್ಸೆಪ್ಟ್ನ ವಿತ್ ಸಾಕಷ್ಟು ಕ್ವೆಶನ್, PYQs, LBA, ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್, FA1ಗೆ ಸ್ಯಾಂಪಲ್ ಪೇಪರ್ ಕೊಟ್ಟಿದ್ದೀನಿ, FA1ಗೆ ರಿವಿಷನ್ ಮಾಡಿಸಿದ್ದೀನಿ. ನಮ್ಮ ಹುಡುಗರು ಹೆಂಗೆ ಸ್ಕೋರ್ ಮಾಡಿದ್ದಾರೆ ಗೊತ್ತಾ? ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಮಕ್ಕಳೇ, ನಿಮಗೂ ಆ ಸ್ಕೋರ್ ಬೇಕು, ನಂಗೆ ಗೊತ್ತು ನಿಮಗೂ ಆ ಸ್ಕೋರ್ ಬೇಕು ಅಂತ. ಸೊ ಹಂಗಿದ್ರೆ ನನ್ನ ಕಮೆಂಟಲ್ಲಿ ತಿಳಿಸ್ರಿ ಒಂದ್ಸಾರಿ. ರೈಟ್ ಇನ್ ದ ಕಾಮೆಂಟ್ ಐ ಆಮ್ ರೆಡಿ ಫಾರ್ ದ ಚಾಲೆಂಜ್ ಅಂತ, ರೈಟ್ ಇನ್ ದ ಕಾಮೆಂಟ್ ಐ ಆಮ್ ರೆಡಿ ಫಾರ್ ದ ಚಾಲೆಂಜ್ ಅಂತ ಹೇಳ್ರಿ ನೋಡುವ. Also write in the comment if you really want to come back, a big comeback ನಿಮ್ದು ಆಗ್ಬೇಕು ಅಂತಂದ್ರೆ ಬರೀರಿ ಕಾಮೆಂಟ್ ಅಲ್ಲಿ, ಮ್ಯಾಮ್ ಐ ವಿಲ್ ಕಮ್ ಬ್ಯಾಕ್ ಅಂತ ಬರೀರಿ. ಬಿಕಾಸ್ ಮಕ್ಕಳೇ, ನಾವು ನಿಮಗಾಗಿ, ಬಿಕಾಸ್ ನಾವು ನೋಡ್ತಾ ಇದ್ದೀವಿ, ಯಾಕಂದ್ರೆ ಎಲ್ರಿಗೂ ಒಂದೇ ಸಾರಿ ರಿಯಲೈಸ್ ಆಗಲ್ಲ, ನಮಗೆ ಗೊತ್ತು. ಕೆಲವೊಬ್ರು
ಎಕ್ಸಾಮ್ ಮುಗಿದ ತಕ್ಷಣವೇ ಅವ್ರು ಡಿಸೈಡೆಡ್ ಇರ್ತಾರೆ ಏನು ಮಾಡಬೇಕು ಅಂತ. ಯಾವುದು 9th ಎಕ್ಸಾಮ್ ಮುಗಿದ ತಕ್ಷಣ. ಕೆಲವೊಬ್ಬರಿಗೆ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಎಚ್ಚರ ಆಗುತ್ತೆ, ಕೆಲವೊಬ್ಬರಿಗೆ ಎಕ್ಸಾಮ್ ಬಂದ ಟೈಮಲ್ಲೇ ಎಚ್ಚರ ಆಗುತ್ತೆ, ಅಂದರೆ ಫಸ್ಟ್ FA1 ಬಂದಾಗ ಎಚ್ಚರ ಆಗುತ್ತೆ, ಕೆಲವೊಬ್ಬರಿಗೆ FA1 ರಿಸಲ್ಟ್ ನೋಡಿ ಎಚ್ಚರ ಆಗುತ್ತೆ. ಸೊ ನೀವು ಆ ಕ್ಯಾಟಗರಿಲಿ ಇದ್ರೆ ಇವತ್ತು ಎಚ್ಚರ ಆಗಲಿ ನಿಮಗೆ. ಎದ್ದೇಳಿ, ಗುರಿ ಮುಟ್ಟೋವರೆಗೂ ನಿಲ್ಲದಿರಿ. ಹುಡುಗರೆ ಎದ್ದೇಳ್ರಿ. ಇವಾಗ ಏನು ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಈ ಚಾನಲ್, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸ್ಆ್ಯಪ್ ಚಾನಲ್ ಲಿಂಕ್ ಸಿಗುತ್ತೆ. ಈ ವಾಟ್ಸ್ಆ್ಯಪ್ ಚಾನಲ್ನ ನೀವು ಜಾಯ್ನ್ ಆಗಬೇಕು. ಬಿಕಾಸ್ ನಿಮಗೆ ಅಲ್ಲಿ ಇಂಪಾರ್ಟೆಂಟ್ ಟಿಪ್ಸು, ಅಪ್ಡೇಟ್ಸು, ಕ್ಲಾಸ್ ಅಪ್ಡೇಟ್ಸು, ಡೈಲಿ ಶೆಡ್ಯೂಲ್ ಎಲ್ಲ ಸಿಗುತ್ತೆ ವಿತ್ ಕ್ಲಾಸ್ ನೋಟ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್, question paper, so many things you will get in that WhatsApp channel. And you can actually stay in touch with me. ನಾನು ನಿಮಗೆ ಯಾವಾಗಲೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಯು ಕ್ಯಾನ್ ಸ್ಟೇ ಇನ್ ಟಚ್ ವಿತ್ ಮೀ, ಡೌಟ್ಸ್ ಕೇಳ್ಬೋದು ನೀವು. ಸೊ ಜಸ್ಟ್ ಜಾಯಿನ್ ದಟ್ ವಾಟ್ಸ್ಆ್ಯಪ್ ಚಾನಲ್. ದಟ್ಸ್ ದ ಫಸ್ಟ್ ಸ್ಟೆಪ್ ಯು ಮಸ್ಟ್ ಡೂ. ಸೆಕೆಂಡ್, ಈ ಯೂಟ್ಯೂಬ್ ಚಾನಲಲ್ಲಿ ಬಯೋದಲ್ಲಿ ಸಿಗುತ್ತೆ ಆ್ಯಂಡ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೂ ಸಿಗುತ್ತೆ, ಪಿನ್ಡ್ ಕಮೆಂಟಲ್ಲೂ ಸಿಗುತ್ತೆ ವೀರಾ ಬ್ಯಾಚ್ದು ಲಿಂಕು. PW ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ವೀರಾ ಬ್ಯಾಚ್ನ ನೋಡ್ಕೊಳ್ಳಿ ಫಸ್ಟು, ಎಷ್ಟು ಚಾಪ್ಟರ್ ನಾನು ಮುಗಿಸಿದ್ದೀನಿ ಅಂತ. ನಾನು ಮ್ಯಾಥ್ಸಲ್ಲೇ ಟ್ರಯಾಂಗಲ್ಸ್ ನಡೀತಾ ಇದೆ, ಟ್ರಯಾಂಗಲ್ಸ್. ಸೊ ಅಷ್ಟು ಚಾಪ್ಟರ್ ನಾನು ಕವರ್ ಮಾಡಿದ್ದೀನಿ ಅಂದರೆ ಸುಮ್ಮನೆ ಹಾಗೆ ಗಾಳಿ ಹೊಡೆದಿಲ್ಲ. ಎಲ್ಲ ಕ್ವೆಶನ್ಸ್, ಎಕ್ಸಸೈಸ್, LBA, PYQ ಎಲ್ಲ ಕವರ್ ಮಾಡ್ತಿದ್ದೀನಿ ನಾನು. ಈವನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೊಡ್ತಾ ಇದ್ದೀನಿ, ಟೆಸ್ಟ್ ಎಲ್ಲ ಕೊಡ್ತಾ ಇದ್ದೀವಿ, ಕ್ವೆಶನ್ ಹೋಮ್ವರ್ಕ್ ಕೊಟ್ಬಿಟ್ಟು ವಿಡಿಯೋ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಎಲ್ಲ ನಿಮ್ಗೋಸ್ಕರ, ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಒಂದ್ಸರಿ ಚೆಕ್ ಮಾಡಿ, ಹೋಗಿ ಪ್ರೈಸ್ ಚೆಕ್ ಮಾಡ್ರಿ ಫಸ್ಟು. ಒಂದ್ಸರಿ ಪ್ರೈಸ್ ಚೆಕ್ ಮಾಡ್ರಿ. ಬಿಕಾಸ್ ಆ ಪ್ರೈಸ್ ನೋಡಿದ ತಕ್ಷಣ ಐ ವಿಲ್ ಟೆಲ್ ಯು, ಇಟ್ಸ್ ಗೋಯಿಂಗ್ ಟು ಬಿ ಮೈಂಡ್ ಬ್ಲೋಯಿಂಗ್ ಫಾರ್ ಯು. ಐ ಬೆಟ್ ಇಟ್. ಪಕ್ಕ ಪ್ರೈಸ್ ಚೆಕ್ ಮಾಡಿದ ತಕ್ಷಣ ನಿಮಗೆ ಮೈಂಡ್ ಬ್ಲೋ ಆಗಲಿಲ್ಲ ಅಂದರೆ ಹೇಳಿ, ಬಂದು ಕಮೆಂಟಲ್ಲಿ ನನಗೆ ಹೇಳಿ, ಮ್ಯಾಮ್ ಮೈಂಡ್ ಬ್ಲೋನ್ ಅಂತ ಅದು ಇಮೋಜ್ ಇದೆಯಲ್ಲ ಹಿಂಗೆ, ಅದನ್ನು ಹಾಕಿ. ಪ್ರೈಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಅದಕ್ಕೂ ಜೊತೆ ಇನ್ನೊಂದು ಸರ್ಪ್ರೈಸ್ ಇದೆ ನಿಮಗೆ. ಯು ನೋ ವಾಟ್ ಇಸ್ ದಟ್ ಸರ್ಪ್ರೈಸ್? ಗೋಟ್ ಸೇಲ್. ಎಸ್, ಗ್ರೇಟೆಸ್ಟ್ ಆಫ್ ಆಲ್ ದ ಟೈಮ್ ಸೇಲ್ ಅಂತ ತಂದಿರೋದು. ನಿಮ್ಮ ಟಾರ್ಗೆಟ್ 95% ಇದ್ರೆ, ಅದಕ್ಕಿಂತ ಅಬೋವ್ ಬೇಕು ಅಂತಂದ್ರೆ ದಿಸ್ SLC ವೀರಾ ಬ್ಯಾಚ್ ಇಸ್ ಫಾರ್ ಯು. ಮಕ್ಕಳೇ, ಗೋಟ್ ಸೇಲ್ ಪರ್ಮನೆಂಟ್ ಇರಲ್ಲ. ಜುಲೈ 19ಗೆ ಮುಗಿದೋಗುತ್ತೆ. ಜುಲೈ 19 ಮುಗಿದೋಗುತ್ತೆ. ಇವತ್ತೆಷ್ಟು? 17, 18, 19 ಮುಗಿದೋಗುತ್ತೆ. ಸೇಲ್ ಮುಗೀತು ಅಂದರೆ ಪ್ರೈಸ್ ಮತ್ತೆ ಜಾಸ್ತಿ ಆಗುತ್ತೆ, ಒರಿಜಿನಲ್ ಪ್ರೈಸಿಗೆ ಬರುತ್ತೆ. ಟೇಕ್ ಇಟ್ ಆರ್ ಲೀವ್ ಇಟ್, ಆ ಥರ ಆಗ್ಬಿಡುತ್ತೆ. ಸೊ ತಡ ಮಾಡಕ್ ಹೋಗ್ಬೇಡ್ರಿ, ಕಾಂಪ್ರಮೈಸ್ ಆಗ್ಬೇಡ್ರಿ. ರೈಟ್ ನಾವ್ ಗೋ ಚೆಕ್, ಎನ್ರೋಲ್, ಟೇಕ್ ದಿಸ್ ಆಫರ್. ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಮಕ್ಕಳೇ. ಇಟ್ ಈಸ್ ಅ ಬ್ಲೆಸ್ಸಿಂಗ್. ಡಿಸ್ಗೈಸ್ ಇಲ್ಲ, ಇಟ್ ಈಸ್ ಅ ಬ್ಲೆಸ್ಸಿಂಗ್. ಇಟ್ ಈಸ್ ಅ ಬ್ಲೆಸ್ಸಿಂಗ್ ಮಕ್ಕಳೇ. ಸೊ ಟೇಕ್ ಇಟ್. ಬಿಕಾಸ್ ನೀವು SLC ಟಾಪರ್ ಆಗ್ಬೇಕಂದ್ರೆ ದಿಸ್ ಈಸ್ the batch. We are going to generate the toppers from this batch. Trust me, ಈ ಸಾರಿ ರ್ಯಾಂಕ್ 1 ನಮ್ಮ ಹುಡುಗರು ಹಾಗೆ ಆಗ್ತೀರಿ. ರ್ಯಾಂಕ್ 1 ಒಬ್ರಲ್ಲ. ಲಾಸ್ಟ್ ಇಯರ್ ಒಬ್ರು ಬಂದಿದ್ರು, ಒಬ್ರಲ್ಲ 10-15 ಜನ ಬರ್ತೀರಿ. ನಮ್ಮ ಹುಡುಗರು ಬರ್ಲೇಬೇಕು. ಯಾರ್ಯಾರು ರ್ಯಾಂಕ್ 1 ಬರ್ತೀರಿ ಹೇಳ್ರಿ, ಕಮೆಂಟಲ್ಲಿ ಬರೀರಿ. ಕಮಾನ್ ಮಕ್ಕಳೇ, ಬರೀರಿ. ಸೊ ಈ ಗೋಟ್ ಸೇಲ್ ಎಂಡ್ ಆಗೋಕ್ಕೂ ಮುಂಚೆ ಗೋಟ್ ಡೌನ್ಲೋಡ್ PW ಆ್ಯಪ್, SLC ವೀರಾ ಬ್ಯಾಚ್ನ ಎನ್ರೋಲ್ ಆಗಿ. The price is not going to come back. It's not. And WhatsApp ಚಾನಲ್ಗೆ ಜಾಯಿನ್ ಆಗಬೇಕು. ರೆಗ್ಯುಲರ್ ಅಪ್ಡೇಟ್ಸ್, ನೋಟ್ಸ್ ಎಲ್ಲ ಬೇಕು ಅಂತಂದ್ರೆ ಜಾಯಿನ್ ದ ವಾಟ್ಸ್ಆ್ಯಪ್ ಚಾನಲ್. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಪಿನ್ಡ್ ಕಾಮೆಂಟ್ ಅಲ್ಲಿ ನಿಮಗೆ ವೀರಾ ಬ್ಯಾಚ್ ಲಿಂಕ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾನೇನೋ ಹೇಳಿದೆ ಇದನ್ನ ಮಾಡಿ ಅಂತ, ಮತ್ತೆ ಇನ್ನೂ ನಿಮಗೆ ಬೇಕಲ್ಲ, ಇನ್ನೂ ಡೀಟೇಲ್ ಆಗಬೇಕಲ್ಲ ಮ್ಯಾಮ್. ಕಾನ್ಸೆಪ್ಟ್ ಕ್ಲಾರಿಟಿ ಅಂದ್ರೆ ಯಾರು ಹೇಳ್ಕೊಡ್ತಾರೆ ನಮಗೆ ಕಾನ್ಸೆಪ್ಟ್ಸು? ಮ್ಯಾಮ್ ಕ್ವೆಶನ್ಸ್ ಅಂದ್ರೆ ಎಲ್ಲಿ ಸಿಗುತ್ತೆ ಕ್ವೆಶನ್ಸು? ಇಲ್ಲೇ ನಮ್ಮ PW ಕರ್ನಾಟಕ 8, 9, 10 ಚಾನಲ್ಲೇ ಸಿಗುತ್ತೆ ನಿಮಗೆ ಕ್ವೆಶನ್ಸ್. ಎಸ್, ವೀರಾ ಬ್ಯಾಚಲ್ಲೇ ಸಿಗುತ್ತೆ ನಿಮಗೆ ಕ್ವೆಶನ್ಸ್. ಗೈಡೆನ್ಸ್ ಬೇಕಂದ್ರೆ ಯಾರು ಕೊಡ್ತಾರೆ ನಿಮಗೆ ಗೈಡೆನ್ಸು? ನಾವು ಫ್ರಮ್ PW ಕರ್ನಾಟಕ 8, 9, 10 ಚಾನಲ್. ಮಕ್ಕಳೇ, ಇನ್ನೂ ಲೇಟ್ ಮಾಡಕ್ಕೆ ಹೋಗ್ಬೇಡಿ. ಕಮೆಂಟಲ್ಲಿ ಬರೀರಿ, ಐ ಆಮ್ ರೆಡಿ ಫಾರ್ ದ ಚಾನಲ್ ಅಂತ. ಐ ಆಮ್ ಗೋಯಿಂಗ್ ಟು ಬಿ ದ ಸ್ಟೇಟ್ ಟಾಪರ್ ಅಂತ ಬರೀರಿ. ಐ ಆಮ್ ಗೋಯಿಂಗ್ ಟು ಡೂ ದ ಬೆಸ್ಟ್ ಕಮ್ ಬ್ಯಾಕ್ ಅಂತ ಹೇಳಿ ಬರೀರಿ. ನಾನು ಪರ್ಸನಲಿ ಕಮೆಂಟ್ಸ್ನ ಚೆಕ್ ಮಾಡ್ತಾ ಇರ್ತೀನಿ. ಐ ವಿಲ್ ರಿಪ್ಲೈ ಟು ಯು. If you have any questions, you can always come back to me. I am your Bhavani ma'am
from PW Karnataka 89 channel, and I am your maths faculty for the year. You can completely trust me on this. I am going to make you score really good in your exam. Set your target. Target ಗೊತ್ತಾಗಬೇಕು ನನಗೆ ನಿಮ್ದು ಏನಂತ. ಆ ಟಾರ್ಗೆಟ್ ನಾನು ಪೂರ್ತಿ ಮಾಡೇ ಮಾಡ್ತೀನಿ. That's my promise. And you also must work with me. ಗೈಡೆನ್ಸ್ ಕೊಡ್ತಾ ಇದೀವಿ ಅಂತ ಸುಮ್ಮನೆ ಇಲ್ಲಿಂದ ಕೇಳ್ಕೊಂಡು ಇಲ್ಲಿಂದ ಬಿಡೋದಲ್ಲ. ನೋ, ಕೂತ್ಕೊಂಡು ವರ್ಕ್ ಮಾಡಬೇಕು ನನ್ನ ಜೊತೆ. ಪ್ರಾಮಿಸ್ ವಿಲ್ ಡೂ ಇಟ್. ಪ್ರಾಮಿಸ್ ಅಂತ ಹೇಳಿ ನನಗೆ. ಪ್ರಾಮಿಸ್ ಭವಾನಿ ಮ್ಯಾಮ್ ನಿಮ್ಮ ಜೊತೆ ವರ್ಕ್ ಮಾಡ್ತೀವಿ ಅಂತ ಹೇಳಿ ನಾನು ಕಾಮೆಂಟಲ್ಲಿ ಐ ಆಮ್ ಚೆಕಿಂಗ್ ಇಟ್. ಮೇಕ್ ಶೋರ್ ಈ ಗೈಡೆನ್ಸ್ನ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಬಿಕಾಸ್ ಆಲ್ವೇಸ್ ಬಿ ಕೈಂಡ್ ಎನಫ್ ಟು ಹೆಲ್ಪ್ ಎನಿ ಒನ್. ಬಿ ಕೈಂಡ್ ಎನಫ್ ಟು ಹೆಲ್ಪ್. ಓಕೆ, ಕೈಂಡ್ನೆಸ್ ಈಸ್ ಅ ರಿವಾರ್ಡ್ ಫಾರ್ ಯೋರ್ ಸೆಲ್ಫ್. ನಿಮಗೆ ನೀವೇ ಕೊಡ್ತಾ ಇರೋ ಗಿಫ್ಟ್ ಅಂತ ಅನ್ಕೋಬೇಕು ಕೈಂಡ್ನೆಸ್ನ. ನಿಮ್ಮ ಒಳ್ಳೆತನ ಅದು. ಸೊ ಮೇಕ್ ಶೋರ್ ಯು ಡೂ ಇಟ್ ಆ್ಯಂಡ್ ಡು ನಾಟ್ ಫರ್ಗೆಟ್ ದಿಸ್ ಡೇ. July 19 ಈಸ್ ಲಾಸ್ಟ್ ಡೇವರೆಗೂ ವೆಯ್ಟ್ ಮಾಡಬಾರ್ದು. ಇವಾಗಲೇ ಈ ವಿಡಿಯೋ ನೋಡಿದ ತಕ್ಷಣನೇ ನೋಡ್ಕೋಬೇಕು, ಚೆಕ್ ಮಾಡಬೇಕು. ಡೌನ್ಲೋಡ್ PW ಆ್ಯಪ್, ಚೆಕ್ SLC Veera ಬ್ಯಾಚ್, ಎನ್ರೋಲ್ ರೈಟ್ ನೌ. ಬಿಕಾಸ್ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಕಮ್ ಬ್ಯಾಕ್. ಮತ್ತೆ FA2ಗೆ ಪೋಸ್ಟ್ಪೋನ್ ಆಗಿ ರಿಗ್ರೆಟ್ ಮಾಡಬೇಡಿ. ಮಿಡ್ ಟರ್ಮ್ ಆದಮೇಲೆ ಪೋಸ್ಟ್ಪೋನ್ ಮಾಡಿ ರಿಗ್ರೆಟ್ ಮಾಡಬೇಡಿ. ನೋ, ಸ್ಟಾರ್ಟ್ ರೈಟ್ ನಾವು ಮಕ್ಕಳೇ. ಆಮೇಲೆ ಹೋಗಿ ನಿಮಗೆ ಹೆವಿ ಆಗಲ್ಲ. ಇವಾಗ್ಲಿಂದ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ, ಸ್ಮೂತ್. ಆಮೇಲೆ ಹೋದ್ರೆ ತಲೆ ಮೇಲೆ ಫುಲ್ ದೊಡ್ಡದೇ ಕಲ್ಲು. ಆಮೇಲೆ ಬರುತ್ತೆ ನೋಡಿ, ಫುಲ್ ಬೆಂಕಿ ಹತ್ಕೊಂಡಿರುತ್ತೆ. ಕಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡ್ದನಂತ ಆಗ್ಬಿಡುತ್ತೆ. ಸೊ ಹುಷಾರು. ಇವಾಗಲೇ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸೊ ಐ ವಾಂಟ್ ಟು ಸಿ ಆಲ್ ಆಫ್ ಯು ಇನ್ ದ ಕ್ಲಾಸ್. ಯಾರ್ಯಾರು ಕ್ಲಾಸಿಗೆ ಬರ್ತೀರಿ ಅದನ್ನು ಕಮೆಂಟ್ ಆಗಿ ಹೇಳ್ರಿ. ಎನ್ರೋಲ್ ಮಾಡ್ಕೊಂಡ ತಕ್ಷಣ ನಾನು ಕಮೆಂಟ್ ಹಾಕಬೇಕು, ಮ್ಯಾಮ್ ಐ ಆಮ್ ಇನ್ ಯೋರ್ ಕ್ಲಾಸ್ ಅಂತ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಸಿ ಯು ಇನ್ ದ ಕ್ಲಾಸ್. ಮಂಡೇ ಕ್ಲಾಸ್ ಇದೆ, ಬರಬೇಕು ಕ್ಲಾಸ್ಗೆ. ಬರ್ತೀರಾ ಅಲ್ಲ? ಟೆಲ್ ಮಿ ಇನ್ ದ ಕಾಮೆಂಟ್. ಆ್ಯಂಡ್ ಆಲ್ಸೋ ಕ್ಲಾಸಿಗೆ ಬಂದು ಹೇಳ್ಬೇಕು ನನಗೆ, ಮ್ಯಾಮ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಬಂದೆ ಅಂತ. ಓಕೆ, ಆಲ್ ರೈಟ್ ಎವ್ರಿ ಒನ್, ಬಾಯ್. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ನಿಮಗೆ ನೆಕ್ಸ್ಟು ಯಾವ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು, FA2, ಮಿಡ್ ಟರ್ಮ್ ಅಥವಾ ಯಾವುದೇ ಚಾಪ್ಟರ್ ಏನೋ ಡೌಟ್ ಇದ್ರು ನಂಗೆ ಕಮೆಂಟಲ್ಲಿ ತಿಳಿಸಿ. ಐ ಆಮ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಟು ಯು ವಿತ್ ದ್ಯಾಟ್ ವಿಡಿಯೋ. ಪಕ್ಕ ಪ್ರಾಮಿಸ್ ಫ್ರಮ್ ಮೈ ಎಂಡ್. ಓಕೆ, ಸಿ ಯು, ಟೇಕ್ ಕೇರ್.